ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ಪ್ರಯಾಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಸಮೀಪದ ಶ್ರೀ ಕ್ಷೇತ್ರ ಕೈಲಾಸಗಿರಿ ಕಡೆಗೆ. ಇದು ಒಂದು ಕಡೆ ಪವಿತ್ರ ತೀರ್ಥಕ್ಷೇತ್ರವಾಗಿದ್ದು, ಇನ್ನೊಂದು ಕಡೆ ಪ್ರವಾಸಿಗರ ಮನಸೆಳೆಯುವ ಸುಂದರ ಪರ್ವತ ಪ್ರದೇಶವಾಗಿದೆ. ಸೊ ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಇಲ್ಲಿಂದ ಬೈಕ್ಗಳು ಮತ್ತು ಕಾರುಗಳು ಹೋಗೋದಕ್ಕೆ ಇದೆ, ಆದರೆ ವಾಕೇಬಲ್ ಡಿಸ್ಟೆನ್ಸು ಒಂದು 30 ಮಿನಿಟ್ಸ್ ಆಗುತ್ತೆ. ನಡ್ಕೊಂಡು ಹೋಗ್ಬೋದು. ಇಲ್ಲಿವರೆಗೂ ಬೈಕ್ ಬಂದು ಸ್ಟಾಪ್ ಆಗುತ್ತೆ, ಇಲ್ಲಿಂದನೂ ಮೇಲಕ್ಕೆ ಬೈಕ್ ಹೋಗುತ್ತೆ. ಸೊ ಲೆಫ್ಟ್ ಸೈಡ್ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ JCB ವರ್ಕ್ ನಡೀತಾ ಇರೋದ್ರಿಂದ, ಮಳೆ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ನಾವು ಹೋದಾಗ. ಸ್ಥಳ ಪರಿಚಯ ನೋಡೋದಾದರೆ, ಕೈಲಾಸಗಿರಿ ಬೆಂಗಳೂರಿನ ನಗರದಿಂದ ಕೇವಲ 75ರಿಂದ 80 ಕಿಲೋಮೀಟ್ರ್ ದೂರದಲ್ಲಿದೆ. 1 ಅವರಿಂದ 1.5 ಅವರ್ ಒಳಗಡೆ ಜರ್ನಿ ಆಗುತ್ತೆ ಬೈಕು ಅಥವಾ ಕಾರಿಂದ ಬಂದರೆ. ಚಿಂತಾಮಣಿ ಹಾಗೂ ಕೈವಾರ ಪಟ್ಟಣಗಳ ನಡುವೆ ಇರುವ ಈ ಪರ್ವತವನ್ನು ಸ್ಥಳೀಯರು ಪಾಂಡವರ ಬೆಟ್ಟ ಅಂತಲೂ ಕರೀತಾರೆ. ಈ ಬೆಟ್ಟದ ಎತ್ತರ ಸುಮಾರು 3000 ಅಡಿ ಇರುವುದರಿಂದ ಇಲ್ಲಿಂದ ಸುತ್ತಲಿನ ಹಸಿರು ಹೊಲಗಳು, ಗಿರಿಗಳು, ಗ್ರಾಮಗಳು ಸುಂದರವಾಗಿ ಕಾಣ್ತವೆ. ಪೌರಾಣಿಕ ಹಿನ್ನೆಲೆ ಮತ್ತು ಇತಿಹಾಸ ನೋಡೋದಾದರೆ, ಈ ಕಥೆಗಳೊಂದು ಹುಟ್ಕೊಂಡಿದೆ. ಮಹಾಭಾರತದ ಪಾಂಡವರು ವನವಾಸದಲ್ಲಿ ಇಲ್ಲಿ ವಾಸ ಮಾಡಿದ್ದರೆಂದು ನಂಬಿಕೆ ಇದೆ. ಭೀಮನು ಬಕಾಸುರ ದೆವ್ವವನ್ನು ಸಂಹರಿಸಿದ ಸ್ಥಳವೇ ಕೈಲಾಸಗಿರಿ ಬೆಟ್ಟ ಎಂದು ಸ್ಥಳೀಯರು ಹೇಳುತ್ತಾರೆ. ಇದಕ್ಕಾಗಿ ಈ ಬೆಟ್ಟವನ್ನು ಪಾಂಡವರ ಬೆಟ್ಟ ಅಂತಲೂ ಕರೀತಾರೆ. ನೋಡಿ, ಇಲ್ಲಿಂದ ನೋಡಿ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಿದೆ. ತುಂಬಾ ಸ್ವಲ್ಪ ವಿಶಾಲವಾಗಿ ಜಾಗ ಮಾಡ್ತಿದ್ದಾರೆ, ಪ್ರವಾಸಿಗರಿಗೆ ಹೆಲ್ಪ್ ಆಗಲಿ ಅಂತಂದ್ಬಿಟ್ಟು. ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಗ್ತವೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಮುಂದೆ ನೋಡಿ ಅಲ್ಲಿ ಮೆಟ್ಲಿದೆ ಅಲ್ಲ, ಅಲ್ಲಿಂದ ಗುಹೆಗಳಿಗೆ ಹೋಗೋದಕ್ಕೆ ಜಾಗ. ಇದೆಲ್ಲ ಮಾನವ ನಿರ್ಮಿತ ಗುಹೆಗಳು ಅಂತಲೂ ಕರೀತಾರೆ. ಈ ಗುಹೆಯೊಳಗಿನ ದೇವಸ್ಥಾನಗಳು ಕಲ್ಲಿನಲ್ಲಿ ಕೈಯಾರೆ ಕೆತ್ತಿದ ಶಿಲ್ಪಕಲೆಗಳನ್ನು ಹೊಂದಿದ್ದು, ಇದು ಶಿಲಾಯುಗದ ಶೈಲಿಯನ್ನು ನೆನಪಿಸುತ್ತದೆ. ಹೀಗಾಗಿ ಈ ಕೈಲಾಸಗಿರಿಯನ್ನು ಕೆಲವರು ಕೃತಕ ಮಾನವ ನಿರ್ಮಿತ ಗುಹಾ ದೇವಸ್ಥಾನಗಳ ಅದ್ಭುತ ಅಂತಲೂ ಕರೀತಾರೆ. ಮತ್ತು ಟ್ರೆಕ್ಕಿಂಗ್ ಬರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಟ್ರೆಕ್ಕಿಂಗ್ ಬರೋರ್ಗಂತೂ ತುಂಬಾ ಫೇವ್ರೆಟ್ ಪ್ಲೇಸ್ ಅಂತ ಅನಿಸುತ್ತೆ. 30ರಿಂದ 40 ನಿಮಿಷ ಬೇಕು ಇದು ಟ್ರೆಕ್ಕಿಂಗ್ ಮಾಡೋದಕ್ಕೆ. ಈ ಕಲ್ಲಲ್ಲಿರೋ ಮೆಟ್ಲು ಮಾರ್ಗ ಮತ್ತು ಸ್ವಲ್ಪ ಏರಿಳಿತ ಇರುವ ದಾರಿಯಲ್ಲಿ ನಡೀತಾ ಇರೋ ಅನುಭವನೇ ಸೂಪರಾಗಿರುತ್ತೆ ನಮಗಂತೂ. ಈ ಹಸಿರು ಪ್ರಕೃತಿ ಮತ್ತು ಹಕ್ಕಿಗಳ ಕಲರವ ಮತ್ತು ಮಧ್ಯದಲ್ಲಿ ಕಾಣುವ ಬಂಡೆ ಶಿಲ್ಪಗಳು ಪ್ರವಾಸಿಗಳ ಮನ ಸೆಳೀತವೆ. ಬೆಟ್ಟದ ಶಿಖರದಿಂದ ಕಾಣುವ ದೃಶ್ಯ ಸೂರ್ಯೋದಯ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ಅತ್ಯಂತ ಮನಮೋಹಕ. ನೋಡಿ, ಇದೇನೇ ಎಂಟ್ರೆನ್ಸು. ಇಲ್ಲಿಂದ ಒಳಗಡೆ ಹೋದರೆ ಮಾನವ ನಿರ್ಮಿತದಿಂದ ಕೆತ್ತಿರುವಂತಹ ಗುಹೆಗಳು ತುಂಬಾ ಅದ್ಭುತವಾಗಿದೆ ನೋಡೋದಕ್ಕೆ. ಇನ್ನು ಇಲ್ಲಿ ದೇವಾಲಯಗಳ ವೈಶಿಷ್ಟ್ಯ ನೋಡೋದಾದರೆ, ಗುಹೆಯೊಳಗಡೆ 3 ಪ್ರಮುಖ ದೇವಾಲಯಗಳಿವೆ. ಶ್ರೀ ಚತುರ್ಮುಖ ಲಿಂಗೇಶ್ವರ ಸ್ವಾಮಿ, 4 ಮುಖಗಳ ಲಿಂಗ ರೂಪದಲ್ಲಿ ಶಿವನ ವಿರಾಜಮಾನ. ಮಾತಾ ಪಾರ್ವತಿ ದೇವಿ ಶಾಂತಿಯ ಮೂರ್ತಿ, ದೈವಿಕ ತಾಯಿಯಾಗಿ ಆರಾಧನೆ ಮಾಡ್ತಾರೆ. ಶ್ರೀ ವಲ್ಲಭ ಗಣಪತಿ ಅಡೆತಡೆಗಳ ನಿವಾರಕ, ಕರುಣಾಮೂರ್ತಿ ಅಂತ ಇಲ್ಲಿ ಪೂಜೆಯನ್ನು ಮಾಡ್ತಾರೆ. ಒಳಗಡೆ ಫೋಟೋ ತೊಗೊಳೋದಕ್ಕೆ ಅಲೋ ಇರಲಿಲ್ಲ, ಸೊ ನಾನು ಫೋಟೋ ತೆಗಿಯೋಕ್ಕಾಗಲಿಲ್ಲ. ನೀವು ಒಂದು ಸಾರಿ ಹೋಗಿ ಇಲ್ಲಿ ವಿಸಿಟ್ ಮಾಡಿ ಅದರ ಅನುಭವ ಪಡ್ಕೋಬೇಕು ಅಂತ ನಾನು ಆಶಿಸ್ತೀನಿ. ಈ ಗುಹೆಯೊಳಗೆ ವಾತಾವರಣ ತಂಪಾಗಿದ್ದು ಮೌನ, ಶಾಂತಿ, ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ. ಇನ್ನು ಆಧ್ಯಾತ್ಮಿಕ ಮಹತ್ವ ನೋಡೋದಾದರೆ, ಕೈಲಾಸಗಿರಿ ಗುಹೆಗಳು ಶಿವಪಾರ್ವತಿ, ಗಣಪತಿಯ ದರ್ಶನ ಹಾಗೂ ಪಾಂಡವರ ಸ್ಮರಣೆ ಇವೆಲ್ಲವೂ ಭಕ್ತಿಯ ಜೊತೆಗೆ ಇತಿಹಾಸದ ನೆನಪುಗಳನ್ನು ಕೊಡುತ್ತವೆ. ಇಲ್ಲಿ ಹಲವಾರು ಭಕ್ತರು ಏಕಾಂತ ಧ್ಯಾನ ಕೂಡ ಮಾಡ್ತಾರೆ. ಸ್ಥಳೀಯರು ಹಬ್ಬ ಜಾತ್ರೆಗಳ ಸಮಯದಲ್ಲಿ ದೊಡ್ಡ ಮಟ್ಟ ಉತ್ಸವಗಳನ್ನು ಆಯೋಜನೆ ಮಾಡ್ತಾರೆ. ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಗುಹೆಗಳು, ತುಂಬಾ ಅದ್ಭುತವಾಗಿದೆ.
ಹೀಗೆ ದೇವರ ದರ್ಶನ ಮುಗಿಸಿ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಇಲ್ಲಿಂದ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಇದೆ. ಇದು 3 ಕಿಲೋಮೀಟ್ರ್ ಇದೆ ಅಂತಂದರು. ವಾಕೇಬಲ್ ಹೋಗ್ಬೋದು ಅಥವಾ ಬೈಕಲ್ಲಿ ಹೋಗ್ಬೋದು. ನಾವು ಹೋಗಲಿಲ್ಲ, ಬೈಕ್ ತೊಗೊಬಂದಿರಲಿಲ್ಲ ಅಂದರೆ ಹೋಗಲಿಲ್ಲ. ಅದಕ್ಕೆ ನೀವು ಇನ್ನೊಂದು ಸಾರಿ ಬಂದಾಗ ನೀವು ತಪ್ಪದೆ ಹೋಗಿ. ಇಲ್ಲಿ ಗಂಗಾದೇಶ್ವರ ಸ್ವಾಮಿ ಇದೆ ಅಂತ. ಅದು ಮುಗಿಸ್ಕೊಂಡು ಅದು ಪಕ್ಕದಲ್ಲೇ ಒಂದು ಸ್ವಲ್ಪ ಬೆಟ್ಟದ ಥರ ಇದೆ. ಅಲ್ಲಿ ವ್ಯೂಸು ಮತ್ತು ಫೋಟೋಶೂಟ್ಗೆಲ್ಲ ಚೆನ್ನಾಗಿರ್ತೈತೆ ಅಂತ ನಾವು ಆ ಕಡೆ ಬಂದ್ರಿ. ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇಲ್ಲೇ ಮೇಲಿಂದ ನೋಡಿದರೆ ವ್ಯೂ ಥರ ಇದೆ. ಇಲ್ಲಿ ಬಂದ್ವಿ. ಅದು ಮುಗಿಸ್ಕೊಂಡು ಹಂಗೆ ನಾವು ಊಟ ಮಾಡೋಣ. ಅದು 4ನೇ ಶ್ರಾವಣ ಶನಿವಾರದಲ್ಲಿ ನಾವು ಹೋಗಿರೋದ್ರಿಂದ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಸರಿ ಅಂತ ನಾವು ಅಲ್ಲೇ ಪ್ರಸಾದ ತೊಗೊಳೋದಕ್ಕೆ ಅಂತ ಬಂದ್ವಿ. ಇಲ್ಲಿ ನಮಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಪ್ರಸಾದವಾಗಿ ಕೊಟ್ಟಿದ್ದರು. ಅದು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಜಲಪಾತ ಥರ ನೀರಿಂದು ಒಂದು ವ್ಯೂ ಪಾಯಿಂಟ್, ಫೋಟೋಶೂಟ್ಗೆಲ್ಲ ಎಲ್ಲರೂ ಹೋಗ್ತಾರೆ. ಇಲ್ಲಿ ನೀವು ತಪ್ಪದೆ ಬಂದಾಗ ಇಲ್ಲಿ ಹೋಗಿ, ತುಂಬಾ ಚೆನ್ನಾಗಿದೆ. ನಾವು ಕೆಳಗಡೆ ಇಳಿಲಿಲ್ಲ, ಏಕೆಂದರೆ ಟೈಮ್ ಆಗಿತ್ತು, ಮಳೆ ಬರೋ ಥರ ಇತ್ತು. ಅದರಿಂದ ನೋಡಿ ಯಾವ ಥರ ಇದೆ ಅಂತ ವಾಟರು, ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಸ್ವಲ್ಪ ಅಲ್ಲಿ ಫೋಟೋಶೂಟು, ವಿಡಿಯೋ ಈ ಥರ ಎಲ್ಲ ಮಾಡಿಕೊಂಡು ಹೊರಟ್ವಿ. ಮತ್ತು ಈ ಗುಹೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಎಲ್ಲ ಮುಗಿಸಿ ನಾವೀಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ರೋಡ್ ಯಾವ ಥರ ಇದೆ ಅಂತ ನೋಡಿ. ಸ್ನೇಹಿತರೆ, ಪ್ರಕೃತಿ ಸೌಂದರ್ಯ, ಪೌರಾಣಿಕ ಕಥೆಗಳು ಮತ್ತು ಆಧ್ಯಾತ್ಮಿಕ ನೆಮ್ಮದಿಯನ್ನು ಒಟ್ಟಿಗೆ ಅನುಭವಿಸಬೇಕೆಂದರೆ ನೀವು ಈ ಶ್ರೀ ಕ್ಷೇತ್ರ ಕೈಲಾಸಗಿರಿಗೆ ಕಡ್ಡಾಯವಾಗಿ ಭೇಟಿ ನೀಡಬೇಕಾದ ಸ್ಥಳ ಅಂತ ನನ್ನ ಅನಿಸಿಕೆ. ನೀವು ಇಲ್ಲಿಗೆ ಹೋಗಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಪವಿತ್ರ ಕ್ಷೇತ್ರಗಳ ಕಥೆಗಳಿಗೆ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.